ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಕನ್ನಡ ನಾಡಿನ ಚಿನ್ನದ ಕನ್ನಡಿಗರೇ, ಅವಧೂತ ಶಬ್ದವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ದತ್ತಾತ್ರೇಯರ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ದತ್ತಾತ್ರೇಯರ ಗುಣಗಳ ಸಂದರ್ಶನಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅವಧೂ 3 ಅಕ್ಷರಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ಈಗ ಕೊನೆಯದು ತತ್ವಮಸ್ಯಾದಿ ವಾಕ್ಯತ್ವಾತ್. ಯಾರು ಅವಧೂತರಾಗಿರುತ್ತಾರೋ ಅವರಿಗೆ ತತ್ವಂ ಅಸಿ, ತತ್ವಮಸಿ ಅನ್ನತಕ್ಕಂತಹ ವಾಕ್ಯದ ಅರ್ಥ ಆಗಿಬಿಟ್ಟಿರಬೇಕು. ಅಂದರೆ ಅದರ ಮೊಟ್ಟ ಮೊದಲನೆಯ ಅರ್ಥ, ಮೊಟ್ಟ ಮೊದಲನೆಯ ಅಪೇಕ್ಷೆ ಏನು ಅಂದರೆ, ಅವಧೂತನಾಗಿರತಕ್ಕ ವ್ಯಕ್ತಿ ಉಪನಿಷತ್ತಿನ ಕಡೆಗೆ ಒಲಿದಿದ್ದಾನೆ, ವೇದದ ಮಿತಿಗೆ ಸಿಕ್ಕಿ ಹಾಕಿಕೊಂಡಿಲ್ಲ. ವೇದದಲ್ಲಿ ಬರತಕ್ಕಂಥದ್ದು ಪೂಜೆ, ಪುನಸ್ಕಾರ, ವ್ರತ, ನಿಷ್ಠೆ, ನಿಯಮ, ಅಸಂಖ್ಯ ದೇವತೆಗಳ ಮೆರವಣಿಗೆ, ಇದೆಲ್ಲ ವೇದದ ಸ್ವತ್ತು. ಆದರೆ ಈ ಕರ್ಮ ಬಂಧನದಲ್ಲಿ, ಸ್ವರ್ಗ ಕಾಮನೆಯಲ್ಲಿ ಅನೇಕಾನೇಕ ಉಪಭೋಗಗಳನ್ನು ದೇವತೆಗಳಿಂದ ಸ್ವೀಕಾರ ಮಾಡತಕ್ಕದ್ದಕ್ಕೆ ಪ್ರಯತ್ನ ಪಡತಕ್ಕಂತಹ ವೈದಿಕ ಪಥವನ್ನು ಮೀರಿ ಉಪನಿಷತ್ ದಾರ್ಶನಿಕ, ಉಪನಿಷತ್ ತತ್ವಚಿಂತಕ, ಉಪನಿಷತ್ ಅನ್ನತಕ್ಕಂಥ ಜ್ಞಾನ ಮಾರ್ಗ ಪ್ರವೇಶ ಮಾಡಿ ಆತ ಕಂಡುಕೊಂಡಂತಹ ಸತ್ವ, ಆತ ಕಂಡುಕೊಂಡಂತಹ ಸತ್ಯ, ಆ ನಿತ್ಯ, ಅದು ಯಾವುದು ಅಂತಂತ ಹೇಳಿದರೆ ಈ ವೈದಿಕ ಮಿತಿಯ ದೇವತೆಗಳಲ್ಲ, ಅದು ಬ್ರಹ್ಮನ್ ಅನ್ನತಕ್ಕಂಥ. ಈ ಬ್ರಹ್ಮನ್ ಅಂದರೆ ಏನಪ್ಪ? ಅದನ್ನು 3 ಪದಗಳಿಂದ ನಾವು ಗುರುತಿಸ್ತೀವಿ ಸ್ವಾಮಿ. ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ. ಸತ್ಯಜ್ಞಾನ ಅನಂತಗಳು ಬ್ರಹ್ಮ, ಅದು ಸತ್ಯವಾಗಿರಬೇಕು. ನಾವೆಲ್ಲ ಇದ್ದೇವೆ, ನಾವು ಬದುಕಿದ್ದೇವೆ, ಗಿಡ ಮರ ಬಳ್ಳಿಗಳೆಲ್ಲ ಇದೆ, ಮೇಘಗಳು ಓಡಾಡ್ತಾ ಇದೆ, ಪರ್ವತಗಳು ನಿಂತಿದೆ, ಇದೆಲ್ಲ ಸತ್ಯವಾಗಿದೆಯಲ್ಲ. ಅಂದರೆ ಇದನ್ನು ಬ್ರಹ್ಮನ್ ಅಂತ ಕರೆಯೋಣವೇ? ಅಂದರೆ ಸತ್ಯವಾಗಿ ಈಗ ಉಂಟು, ಹಿಂದೆ ಇರಲಿಲ್ಲ, ಒಂದಷ್ಟು ಕಾಲ ಆದಮೇಲೆ ಅವು ಇರುವುದೂ ಇಲ್ಲ. ಅಂದರೆ ಸತ್ಯ ಅಂದರೆ ತಾತ್ಕಾಲಿಕ ಸತ್ಯ ಅಲ್ಲ, ಶಾಶ್ವತ ಸತ್ಯ, ಎಂದೆಂದೂ ಇರತಕ್ಕ ಸತ್ಯ. ನಾವು ಸುಮ್ಮನೆ ಬಹಳ ಕೋಟಿ ಕೋಟಿ ವರ್ಷ ಆಗ್ಬಿಟ್ಟಿದ್ದಿಲ್ಲಪ್ಪ ಸೂರ್ಯ, ಆ ಸೂರ್ಯನನ್ನು ಸತ್ಯ ಅಂತ ಕರೆಯೋಣವೇ ಅಂದರೆ ಅದು ಸತ್ಯ ಅಲ್ಲ. ಎಷ್ಟೋ ಕೋಟಿ ವರ್ಷಗಳಾದ ಮೇಲೆ ಆ ಸೂರ್ಯ ಅನ್ನತಕ್ಕಂಥ ಊರಿದು 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 ಸೂರ್ಯನೇ ಇರೋದಿಲ್ಲ ಕೊನೆಗೆ. ಭೂಮಿ ಸತ್ಯವೇ? ಆ ಸೂರ್ಯನ ಆಕರ್ಷಣೆಗೆ ಬದ್ಧವಾಗಿ ತಿರುಗ್ತಾ ಇರತಕ್ಕಂಥ ಭೂಮಿ ಛಿದ್ರ ಛಿದ್ರವಾಗಿಬಿಡುತ್ತೆ ಸ್ವಾಮಿ. ಸೂರ್ಯನೇ ಇಲ್ಲದೆ ಇದ್ಮೇಲೆ ಭೂಮಿಯಲ್ಲಿರ್ಲಿಕ್ಕೆ ಸಾಧ್ಯ ಇದೆ, ಭೂಮಿಯಲ್ಲಿರ್ತಕ್ಕ ನೀರಿರಲಿಕ್ಕೆಲ್ಲ ಸಾಧ್ಯ ಇದೆ. ಅಂದರೆ ನಾವು ಬಿಡಿ, ಇವರೆಲ್ಲ ಹಬ್ಬಬ್ಬ ಅಂದ್ರೆ 100 ವರ್ಷ ಬದುಕ್ತಕ್ಕಂಥವ್ರು. ಅದು 100 ವರ್ಷ ಬದುಕತಕ್ಕಂಥವ್ರು ಯಾರು? 100ರಲ್ಲಿ ಯಾರೋ ಒಬ್ಬರು ಅಂತ, 1000ದಲ್ಲಿ ಒಬ್ಬರು, 1,00,000ದಲ್ಲಿ ಒಬ್ಬರು. ಅಂದರೆ ನಮಗೆ ಗೊತ್ತಿದೆ ನಾವು ತುಂಬ ತಾತ್ಕಾಲಿಕವಾಗಿರತಕ್ಕವರು. ಆದರೆ ಸೂರ್ಯನ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಆ ಸೂರ್ಯನೇ ತಾತ್ಕಾಲಿಕ ಅಂದರೆ ಹಾಗಾದರೆ ಶಾಶ್ವತವಾಗಿರೋರು ಯಾರ್ರೀ? ಆ ಸೂರ್ಯನನ್ನು ಯಾವುದೊಂದು ಶಕ್ತಿ ಕೊಡ್ತಲ್ಲ ನಮಗೆ. ಚಂದ್ರನನ್ನು, ಗ್ರಹಗಳನ್ನು, ನಮ್ಮನ್ನು, ಯಾರನ್ನು ಯಾವುದೊಂದು ಶಕ್ತಿ ಕೊಟ್ಟುಬಿಡ್ತಲ್ಲ.
ಅದು ತತ್ ತತ್ ಅಂದರೆ ಅದು 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 ಬ್ರಹ್ಮನ್, ಅದು ಸತ್ಯ. ಜ್ಞಾನ, ಯಾವ ಜ್ಞಾನದ ಬಗ್ಗೆ ಮಾತಾಡ್ತೀವಿ? ನಮಗೆ ಯಾವ ಜ್ಞಾನ ಗೊತ್ತಿದೆ ಅಂತ ಮಾತಾಡ್ತೀವಿ. ಆ ಜ್ಞಾನದ ವಿಸ್ತಾರ ಎಷ್ಟು? ನಮಗೆ ತಿಳಿದಿರತಕ್ಕಂತಹ ಜ್ಞಾನ ಅತ್ಯಂತ ಮಿತಿಯುಳ್ಳ ಜ್ಞಾನ. ಜ್ಞಾನ ಅನ್ನತಕ್ಕಂಥದ್ದು ಅಸಂಖ್ಯ, ಅಮಿತ. ಸುಮ್ಮನೆ ಅದು ಪಟ್ಟಿ ಮಾಡಿದ್ರೆ ಸಾವಿರಾರು ಹೆಸರುಗಳು ಸಿಕ್ಬಿಡುತ್ತೆ. ಬರೀ ಕನ್ನಡ ಅಂತ ಇದ್ದ ಹಾಗೇ ಅದರೊಳಗೆ ಎಷ್ಟೆಷ್ಟು ವಿಧಾನಗಳಿದೆ. ಕನ್ನಡ ಸಾಹಿತ್ಯವೇ, ಕನ್ನಡದ ಪ್ರಬಂಧವೇ, ಕನ್ನಡದ ನಾಣ್ಣುಡಿಯೇ, ಕನ್ನಡದ ಗಾದೆಗಳೇ, ಇದನ್ನೆಲ್ಲ ಬಿಟ್ಟರೆ ಕನ್ನಡದಲ್ಲಿರ್ತಕ್ಕಂಥ ವೈಜ್ಞಾನಿಕ ಸಾಹಿತ್ಯವೇ, ಕನ್ನಡದಲ್ಲಿರುವ ಸಮಾಜಶಾಸ್ತ್ರವೇ, ಕನ್ನಡದಲ್ಲಿ ಬರಬಹುದಾದಂಥ ಗಣಿತಶಾಸ್ತ್ರವೇ, ಹೀಗೆ ನೀವು ಬರೀ ಕನ್ನಡ ಅಂದರೆ ಒಂದು 100 ಶೀರ್ಷಿಕೆಗಳ ಕೆಳಗೆ ಆ ಜ್ಞಾನವನ್ನು ಹುದುಗಿಸ್ತೀವಿ ನಾವು. ಇಂತಹ ಕನ್ನಡ ಅನ್ನತಕ್ಕಂಥದ್ದೇ ಲೆಕ್ಕವಿಲ್ಲದಷ್ಟು ಭಾಷೆಗಳು. ಆ ಲೆಕ್ಕವಿಲ್ಲದಷ್ಟು ಭಾಷೆಗಳು ಯಾವುದೋ ಒಂದು ದೇಶಕ್ಕಾದರೆ ಅನೇಕ ದೇಶಗಳಲ್ಲಿ ಇರತಕ್ಕಂತಹ ಭಾಷೆ, ಆ ಭಾಷಾ ವೈವಿಧ್ಯ, ಆಯಾ ಭಾಷೆಗಳಲ್ಲಿ ಇರತಕ್ಕಂತಹ ಸಾಮಗ್ರಿ, ಅದು ಎಷ್ಟು ಗ್ರಂಥ ಭಂಡಾರಗಳು ತುಂಬಬೇಕು. ಅದು ಜ್ಞಾನ. ಅಂದರೆ ನಮಗೆ ವ್ಯಕ್ತಿಗತ ಜ್ಞಾನವಲ್ಲ ಸ್ವಾಮಿ ಜ್ಞಾನ ಅಂದರೆ, ಇಡೀ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಜ್ಞಾನ. ಆದರೆ ಇದೆಲ್ಲ ಒಂದು ಜ್ಞಾನದ ಒಂದು ಮುಷ್ಟಿಯಾದರೆ, ಬ್ರಹ್ಮಾಂಡವಾಗಿರತಕ್ಕಂಥ ನಮಗೆ ಗೊತ್ತಿಲ್ಲದ ಜ್ಞಾನವೇ ಬೇರೆ. ಏನದು? ಗೊತ್ತೇ ಇಲ್ಲ ನಮಗೆ. ಏನು ಗೊತ್ತಿಲ್ಲ ಅಂದರೆ ಅರ್ಥ ಏನು? ಏನು ಗೊತ್ತಿದೆ? ಚಂದ್ರನ ಬಗ್ಗೆ ಏನ್ರಿ ಗೊತ್ತಿದೆ ನಮಗೆ? ಮಂಗಳದ ಬಗ್ಗೆ ಏನ್ರಿ ಗೊತ್ತಿದೆ? ಸೂರ್ಯನ ಬಗ್ಗೆ ಏನ್ರಿ ಗೊತ್ತಿದೆ? ಹತ್ತಿರ ಹೋಗೇ ಆಗಲ್ವಲ್ರಿ. ಎಲ್ಲ ನಮ್ಗೆ ಗೊತ್ತಿರೋ ಹೆಸರು ಹೇಳ್ತಾ ಇದ್ದೇವೆ. ಸಾವಿರ ಹೆಸರೇ ಗೊತ್ತಿಲ್ಲದಿರೋ ನಕ್ಷತ್ರಗಳಿವೆ. ಅವುಗಳ ಬಗ್ಗೆ ನಮಗೇನು ಗೊತ್ತಿದೆ? ಅಥವಾ ನಕ್ಷತ್ರಗಳನ್ನು ಹೊಂದಿರತಕ್ಕಂಥ ಗಗನ ಉಂಟಲ್ಲ, ಅದರ ಬಗ್ಗೆ ಏನು ಗೊತ್ತಿದೆ ಸ್ವಾಮಿ ನಮಗೆ? ಹೀಗಾಗಿ ನಮಗೆ ಗೊತ್ತಿರತಕ್ಕಂಥದ್ದು ದೃಗ್ಗೋಚರವಾಗಿರತಕ್ಕಂತಹ, ಅದೂ ನಮ್ಮ ಮಿತಿಯಲ್ಲಿ ಇರತಕ್ಕಂತಹ ಪಂಚಭೂತಗಳ ಮಿತಿಯಲ್ಲಿ, ಪಂಚೇಂದ್ರಿಯಗಳು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರತಕ್ಕ ಜ್ಞಾನವಷ್ಟೇ ನಮಗೆ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು ಮಿತಿಯಾದ ಜ್ಞಾನ, ಅತ್ಯಂತ ಪುಟ್ಟ ಜ್ಞಾನ. ಸರಳವಾದ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಕತ್ತಲು ಅಂತ ಇದೆ. ಕತ್ತಲಿನ ಜ್ಞಾನ ನಮಗೆಲ್ಲರಿಗೂ ಗೊತ್ತಿದೆ. ಗೂಬೆಗೆ ಗೊತ್ತಿದೆ ಕತ್ತಲಿನ ಜ್ಞಾನ. ಅದು ಕತ್ತಲಲ್ಲೇ ಹಾರಾಡುತ್ತೆ, ಕತ್ತಲೆಲ್ಲ ಕಾಣುತ್ತೆ, ಅದಕ್ಕೆ ನಮಗೆ ಕಾಣೋದಿಲ್ಲ. ಅಂದರೆ ಈ ಪಂಚೇಂದ್ರಿಯದ ಒಂದು ಕಣ್ಣು ಎಷ್ಟು ಮಿತಿಯಲ್ಲಿ ನೋಡುತ್ತೋ ಅಷ್ಟೇ ಜ್ಞಾನ ಅದಕ್ಕೆ ಸಿಗ್ತಕ್ಕಂಥದ್ದು. ಅಮಿತವಾದ ಶಕ್ತಿ ಈ ಕಣ್ಣಿಗಿಲ್ಲ. ನನ್ನ ಕಣ್ಣು ಮುಂದೆ ಇರತಕ್ಕಂತಹ ಬೆಳಕು ತುಂಬ ಜಾಸ್ತಿ ಆಗಿಬಿಟ್ರೆ ನಂಗೆ ನೋಡೋಕ್ಕೆ ಆಗಲ್ಲ. ಕತ್ತಲಲ್ಲೂ ನೋಡೋಕ್ಕಾಗಲ್ಲ, ಬೆಳಕಿನಲ್ಲೂ ಜಾಸ್ತಿ ಆದರೂ ನೋಡೋಕ್ಕಾಗೋದಿಲ್ಲ. ನೋಡುವ ಶಕ್ತಿ ಅತ್ಯಂತ ಮಿತಿಯಾಗಿ ನನ್ನ ಕಣ್ಣಿಗಿದೆ. ನಮಗೆ ಈ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಕಷ್ಟ. ನಮ್ಮದು ನೋಡಿ, ಇಷ್ಟು ಉದ್ದ, ಇಷ್ಟು ಆಗಲ್ಲ, ಇಷ್ಟೇ ನಮ್ಮ ಅಂತ್ಯ, ಮುಕ್ತಾಯ ಆಗೋದು ನಮ್ಮ ದೇಹದ್ದು. ಅಥವಾ ಇಷ್ಟು ವರ್ಷಗಳು ಮುಕ್ತಾಯ ಆಗೋಯ್ತು, ಆಮೇಲೆ ನಾವಿಲ್ಲ. ಆದರೆ ದಯವಿಟ್ಟು ತ್ರಿವಿಕ್ರಮನ ದರ್ಶನವನ್ನು ಮಾಡಿ ನೀವು. ಭೂಮ್ಯಾಕಾಶಗಳನ್ನು ಮೀರಿ ಬೆಳೆದಂತಹ ಒಂದು ಮಹಾನ್ ಶಕ್ತ, 3 ಅಡಿ ಇದ್ದಂತಹ ವಾಮನ ಬೆಳೆದು 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 ಗಗನವನ್ನು ಮೀರಿ ನಿಂತು ಬಿಟ್ಟ. ಅಂದರೆ ಮಿತಿಯನ್ನು ಮೀರಿ ಬೆಳೆದು ಬಿಟ್ಟ. ಆತ ದ್ವಿವಿಕ್ರಮನಾದಾಗ ಆತನ ಪಾದ ಹೋಗಿ ಬ್ರಹ್ಮಾಂಡವನ್ನು ತಗುಲಿ, ಅಲ್ಲಿ ಬ್ರಹ್ಮ ಆ ಪಾದಕ್ಕೆ ನಮಸ್ಕಾರ ಮಾಡಿ ಅಭಿಷೇಕ ಮಾಡಿದ. ಅಂದರೆ ಆ ಅಮಿತತ್ವ ಹೇಗಿದೆ ಇದು? ಅಂದರೆ ಆ ಅಮಿತವಾಗಿರತಕ್ಕಂತಹ, ಅನಂತವಾಗಿರತಕ್ಕಂಥದ್ದು ಏನೋ ಒಂದು ಉಂಟಲ್ಲ, ಅದು ಬ್ರಹ್ಮನ್. ಈ ಬ್ರಹ್ಮನ್ ತತ್, ಅದು ತತ್ ತ್ವಂ ಅಸಿ, ತತ್ ಅದು, ತ್ವಂ ನೀನು ಅಸಿ ಆಗಿದ್ದೀಯೇ. 4ನೇದಾಗಿರತಕ್ಕಂಥ ಅವಧೂತ ಶಬ್ದದ ತಕಾರದ ಅರ್ಥ ಬಹಳ ಕಷ್ಟ. ತತ್ವಂ ಅಸಿ, ಅದೇ ನೀನು ಆಗಿದ್ದೀಯೇ. ಅದೇ ನೀನು ಆಗಿದ್ದೀಯೇ ಅಂದರೆ ಬ್ರಹ್ಮವೇ ನೀನು ಆಗಿದ್ದೀಯೇ. ಹೇಳುವುದು ಸುಲಭ, ಇದು ನಾನೇ ಬ್ರಹ್ಮನ್.
ಹೌದೇ? ಏನು ಬ್ರಹ್ಮನಾಗಿಬಿಟ್ಟಿದ್ದೇನೆಯೇ? ಮೃತ್ಯುವಿನಿಂದ ಬಂಧಿತನಾಗಿದ್ದೇನೆ, ಆಕಾರದಿಂದ ಬಂಧಿತನಾಗಿದ್ದೇನೆ, ಆಲೋಚನೆಗಳಿಂದ ಬಂಧಿತನಾಗಿದ್ದೇನೆ, ಭಾವನೆಗಳಿಂದ ಬಂಧಿತನಾಗಿದ್ದೇನೆ, ಅರಿಷಡ್ವರ್ಗಗಳಿಂದ ಬಂಧಿತನಾಗಿದ್ದೇನೆ. ನಾನು ಹೇಗ್ರಿ ಅಮಿತ ಆಗಲಿಕ್ಕಾಗತ್ತೆ? ನಾನು ಬ್ರಹ್ಮನ ಹೇಗಾಗಲಿಕ್ಕಾಗತ್ತೆ? ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಹೇಳುವುದು ಸುಲಭ, ಆದರೆ ನಾನು ಬ್ರಹ್ಮನ್ನೇ. ತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎನ್ನತಕ್ಕಂಥದ್ದು ಗುರಿಗಳು. ಅದು ನನ್ನ ಗುರಿ, ಅಲ್ಲಿಗೆ ಹೋಗಬೇಕು. ಈಗ ಪ್ರಯತ್ನ ಶುರುವಾಗಬೇಕು. ಗೊತ್ತಿಲ್ಲ ಅದು ಎಷ್ಟು ವರ್ಷಗಳಾಗುತ್ತೋ, ಎಷ್ಟು ಜನ್ಮಗಳಾಗುತ್ತೋ. ನಾನೇ ಬ್ರಹ್ಮನ್ನಂತ ಬಾಯಿನಲ್ಲಿ ಹೇಳ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಬ್ರಹ್ಮನಾಗಿ ಬೆಳೆದಕ್ಕೆ ಸಾಧ್ಯ ಇದೆ. ಒಂದು ಉದಾಹರಣೆ ಅನ್ನೋದಕ್ಕೆ ಕೊಡಲಾಗಿದೆ. ಅಗ್ನಿಕುಂಡ, ಏನು ಜ್ವಾಲೆಗಳು ಹೇಳ್ತಾ ಇದೆ. ಒಂದು ಕಟ್ಟಿಗೆಯ ತುಂಡು ಎಸೆಯಲಾಗಿ ಕಟ್ಟಿಗೆಯ ತುಂಡು ಬಿದ್ದಿದೆ. ಯಜ್ಞಕುಂಡದಲ್ಲಿ ಅಗ್ನಿ ಭಯಂಕರವಾಗಿ ತನ್ನ ಜ್ವಾಲೆಗಳಿಂದ ಹೊರಕಕ್ಕುತ್ತಾ ಇದೆ. ಕಟ್ಟಿಗೆಯ ತುಂಡು ಬಿತ್ತು, ಜ್ವಾಲೆ ಹೊತ್ತಿಕೊಳ್ಳಿತು. ಕಟ್ಟಿಗೆಯ ತುಂಡಿಗೆ ಜ್ವಾಲೆ ಹೊತ್ತಿದೆ, ಕೊಂಚ ಹೊತ್ತಾಯಿತು. ಕಟ್ಟಿಗೆಯ ತುಂಡು ಕಾಣಿಸ್ತಾ ಇಲ್ಲ, ಈಗ ಕೆಂಡದ ಉಂಡೆಯಾಗಿ ಬಿಟ್ಟಿದೆ, ಜ್ವಾಲೆ ಇಲ್ಲ. ಯಜ್ಞಕುಂಡದಲ್ಲಿ ಕೆಂಡ ಇದೆ, ಈ ಕೆಂಡವೂ ಒಂದು ಹೋಗಿ ಸೇರಿದೆ. ಅಂದರೆ ಯಜ್ಞಕುಂಡದಲ್ಲಿ ಇರತಕ್ಕಂತಹ ಕೆಂಡದೊಡನೆ ಕಟ್ಟಿಗೆಯ ತುಂಡು ಕೆಂಡವಾಗಿ ಸೇರಿಬಿಟ್ಟಿತು. ಈಗ ಕೆಂಡವೇ, ಅದು ಕಟ್ಟಿಗೆ ತುಂಡಲ್ಲ. ಕಾಲ ಕಳೆದಂತೆ, ಸ್ಪರ್ಶಕ್ಕೆ ಬಂದಂತೆ ಕಟ್ಟಿಗೆಯ ತುಂಡು ಮಾಯವಾಗಿ ಕೆಂಡದ ಉಂಡೆಯಾಗುವಂತೆ ನಾನು ಬ್ರಹ್ಮನ್ನತಕ್ಕಂಥ ಅಗ್ನಿಯ ಸಂಪರ್ಕಕ್ಕೆ ಬಂದರೆ, ಬ್ರಹ್ಮಜ್ಞಾನದ ಅಗ್ನಿಯಲ್ಲಿ ಸುಟ್ಟುಕೊಂಡರೆ ನಾನು ಕೆಂಡದುಂಡೆಯಾಗಿ ಬ್ರಹ್ಮನ್ನೇ ಆಗಿಬಿಡುತ್ತೇನೆ. ತತ್ವಂ ಅಸಿ, ತತ್ವಂ ಅಸಿ, ಅದೇ ನೀನು ಆಗಿದ್ದೀ ಎನ್ನತಕ್ಕಂಥದ್ದು ಶ್ವೇತಕೇತುವಿಗೆ ಅವರ ಅಪ್ಪ ಕೊಟ್ಟಂತಹ ಉಪನಿಷತ್ತಿನ ಆದೇಶ. ಯಾರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ನಾನೇ ಆ ಬ್ರಹ್ಮನ್, ಆತ ಅವಧೂತ. ಅವಧೂತ ಇದೀರಿಯತೆ ಅಕ್ಷರತ್ವಾತ್ ವರೆಣ್ಯತ್ವಾತ್ ತತ್ವಮಸ್ಯಾದಿ ವಾಕ್ಯತ್ವಾತ್ ಧೂತ ಸಂಸಾರ ಬಂಧನಾತ್. ಈ ನಾಲ್ಕೂ ನಿರೂಪಣೆಗಳು, ನಾಲ್ಕೂ ಗುಣಗಳು ಯಾರಲ್ಲಿ ಉಂಟೋ ಆತ ಅವಧೂತ. ದತ್ತಾತ್ರೇಯರನ್ನು ಈ ಅವಧೂತ ಶಬ್ದದಿಂದ ಗುರುತಿಸಿದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸನ ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭಂ ಅಸ್ತು.